1929 ಮುಂಬೈನ ಒಂದು ಸಣ್ಣ ಜಾಗದಲ್ಲಿ ಶುರುವಾದಂಥ ಬಿಸ್ಕೆಟ್ ಕಂಪನಿಗೆ ಆಗ ಗೊತ್ತಿರಲಿಲ್ಲ ಇದೇ ಬಿಸ್ಕೆಟ್ ಕಂಪ್ನಿ ಮುಂದೊಂದು ದಿನ ಪ್ರಪಂಚದ ಮೋಸ್ಟ್ ಸೆಲ್ಡ್ ಬಿಸ್ಕೆಟ್ ಕಂಪ್ನಿ ಆಗುತ್ತೆ ಅಂತ. ಈ ಸ್ಟೋರಿ ಪಾರ್ಲೆ ಕಂಪ್ನಿಯದ್ದು. ನಾವು ಪ್ರತಿದಿನ ಯೂಸ್ ಮಾಡುವಂಥ ಪಾರ್ಲೆಜಿ ಬಿಸ್ಕೆಟ್ ಕೂಡ ಇದೇ ಕಂಪ್ನಿಯದ್ದು. ಮೋಹನ್ ಲಾಲ್ ಗುಜರಾತಿಂದ ಕೆಲಸ ಹುಡಿಕೊಂಡು ಮುಂಬೈಗೆ ಬರ್ತಾರೆ. ಆತನಿಗೆ ಗೊತ್ತಿದ್ದು ಟೈಲರಿಂಗ್ ಮಾತ್ರ. ಕೆಲವೊಂದಿಷ್ಟು ದಿನ ಮುಂಬೈಯಲ್ಲಿ ಟೈಲರಿಂಗ್ ಕೆಲಸವನ್ನು ಮಾಡ್ತಾನೆ. ಆದರೆ ಅದು ಅಷ್ಟು ಪ್ರಾಫಿಟಬಲ್ ಬಿಸ್ನೆಸ್ ಅಲ್ಲ. ಆದ್ದರಿಂದ ಅದನ್ನು ಬಿಟ್ಟು ಫುಡ್ ಬಿಸ್ನೆಸ್ ಕಡೆ ಬರ್ತಾರೆ. ಯಾಕೆಂದರೆ ಆ ಟೈಮ್ನಲ್ಲಿ ಮುಂಬೈಯಲ್ಲಿ ಸ್ನ್ಯಾಕ್ಸ್, ಸ್ಟ್ರೀಟ್ ಫುಡ್ ತುಂಬಾ ಡಿಮ್ಯಾಂಡಲ್ಲಿರುತ್ತೆ. ಆದ್ದರಿಂದ ಒಂದು ಸ್ವಂತ ಬೇಕರಿಯನ್ನು ಓಪನ್ ಮಾಡ್ತಾನೆ. ಆ ಟೈಮ್ನಲ್ಲಿ ಭಾರತವನ್ನು ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಬಿಸ್ಕೆಟ್ ಒಂದು ಲಕ್ಸುರಿಯಸ್ ಸಿಂಬಲ್ ಆಗಿತ್ತು. ಇದನ್ನು ಕೇವಲ ಬ್ರಿಟಿಷ್ ಅಧಿಕಾರಿಗಳು ಇದನ್ನು ಬಳಸ್ತಾ ಇದ್ರು. ನಾರ್ಮಲ್ ಬ್ರಿಟಿಷ್ ಸೋಲ್ಜರ್ಸ್ಗಳಿಗೆ ಅಥವಾ ನಾಗರಿಕರಿಗೆ ಇದು ಸಿಗ್ತಿರ್ಲಿಲ್ಲ. ಇದೇ ಒಂದು ಬಿಸ್ನೆಸ್ ಆಪರ್ಚುನಿಟಿಯನ್ನು ಫೈಂಡ್ ಔಟ್ ಮಾಡಿದಂಥ ಮೋಹನ್ ಲಾಲ್ 1929 ಮುಂಬೈನ ವಿಲ್ಲೆ ಪಾರ್ಲೆಯಲ್ಲಿ 12 ಜನ ಸೇರಿ ಸಣ್ಣ ಕಂಪನಿಯನ್ನು ಶುರು ಮಾಡ್ತಾರೆ. ಶುರುವಿನಲ್ಲಿ ಗ್ಲೂಕೋ ಬಿಸ್ಕೆಟ್ ಎಂಬ ಹೆಸರಿನಲ್ಲಿ ಕೇವಲ ಬ್ರಿಟಿಷ್ ಆರ್ಮಿಯವರಿಗೆ ಸಪ್ಲೈ ಮಾಡ್ತಿರ್ತಾರೆ. ಇದು ಇನ್ಸ್ಟಂಟ್ ಸಕ್ಸಸ್ ಕೂಡ ಆಗುತ್ತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಆದಮೇಲೆ ಪಾರ್ಲೆ ಟಿವಿಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಶುರು ಮಾಡುತ್ತೆ. ಆದ್ದರಿಂದ ಈ ಬಿಸ್ಕೆಟ್ ಭಾರತದ ತುಂಬ ಪಾಪ್ಯುಲರ್ ಆಗೋಗುತ್ತೆ. आजादी के सफर में हम भी साथ चले, आखिर इतिहास जो लिखा जा रहा है, चाय की मिठास और आजादी की खुशी साथ मिलकर चखी, देश की हर मोड़. ಇದರಿಂದ ಭಾರತದ ಎಲ್ಲ ಕಡೆ ಈ ಪಾರ್ಲೆಜಿ ಬಿಸ್ಕೆಟ್ ಸಿಗ್ತಾ ಇರುತ್ತೆ. ಇದಕ್ಕೆ ಇನ್ಸ್ಟಂಟ್ ಸಕ್ಸಸ್ ಕೂಡ ಸಿಗುತ್ತೆ. ಆದರೆ ಒಂದು ಪ್ರಾಬ್ಲಮ್ ಎದುರಾಗುತ್ತೆ. ಈ ಗ್ಲೂಕೋ ಹೆಸರಿನಲ್ಲಿ ಅನೇಕ ಬಿಸ್ಕೆಟ್ಗಳು ಲೋ ಕ್ವಾಲಿಟಿಯಲ್ಲಿ ಮಾರ್ಕೆಟಲ್ಲಿ ಸಿಗಲು ಶುರುವಾಗುತ್ತೆ. ಆದ್ದರಿಂದ ಕಸ್ಟಮರ್ಗಳಿಗೆ ನಿಜವಾದ ಪಾರ್ಲೆ ಬಿಸ್ಕೆಟ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಪಾರ್ಲೆ ಗ್ಲೂಕೋಸ್ ಅಂತ ಇದ್ದ ಬಿಸ್ಕೆಟನ್ನು ಪಾರ್ಲೆಜಿ ಅಂತ ಬದಲಾಯಿಸ್ತಾರೆ. ಈ ರ್ಯಾಪರಲ್ಲಿರುವಂಥ ಈ ಒಂದು ಫೋಟೋ ಒಂದು ಇಲಿಸ್ಟ್ರೇಷನ್ ಅಷ್ಟೇ. ಇದು ಯಾವುದೇ ವ್ಯಕ್ತಿಯ ಫೋಟೋ ಅಲ್ಲ. ಈ ಪಾರ್ಲೆಜಿ ಇಷ್ಟೊಂದು ಪಾಪ್ಯುಲರ್ ಆಗೋದಕ್ಕೆ ಇದರಿಂದ ಕೆಲವೊಂದಿಷ್ಟು ಬಿಸ್ನೆಸ್ ಸ್ಟ್ರಾಟಜೀಸ್ಗಳಿವೆ. ಅದ್ರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲು ಇದರ ಟೇಸ್ಟ್. ಇದು ನಾವು ಒಂದ್ಸಲಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸ್ತಿರುತ್ತೆ. ಆ್ಯಂಡ್ ಎರಡನೇ ಸ್ಟ್ರಾಟಜಿ ಇದರ ಪ್ರೈಸ್. ಇಂಡಿಯಾದಲ್ಲಿ ಇಷ್ಟೊಂದು ಇನ್ಫ್ಲೇಷನ್ ಇದ್ದರೂ ಕೂಡ ಪ್ರತಿ ವರ್ಷ ಇವರು ಸೇಮ್ ಪ್ರೈಸನ್ನು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬಿಸ್ಕೆಟ್ಗಳೆಲ್ಲ ತಮ್ಮ ಪ್ರೈಸನ್ನು ಜಾಸ್ತಿ ಮಾಡಿದ್ರೆ ಇವರು ಅದೇ ಪ್ರೈಸ್ನಲ್ಲಿ ತಮ್ಮ ಬಿಸ್ಕೆಟ್ಗಳನ್ನು ಸೆಲ್ ಮಾಡ್ತಿದ್ರು. ಅದರ ಹಿಂದೆ ಒಂದು ಜೀನಿಯಸ್ ಸ್ಟ್ರಾಟಜಿ ಇದೆ. ಎಲ್ಲರೂ ಕೂಡ ಪ್ರೈಸ್ ಜಾಸ್ತಿ ಮಾಡಿದ್ರೆ ಇವರು ಬಿಸ್ಕೆಟನ್ನು ಕಡಿಮೆ ಮಾಡಿ ಅದೇ ಕಡಿಮೆ ಪ್ರೈಸ್ಗೆ ಮಾರ್ತಾಯಿದ್ರು. ಆ್ಯಂಡ್ ಮೂರನೇದಾಗಿ ಇದರ ರ್ಯಾಪರ್. 1980 ಶುರು ಮಾಡಿದಂಥ ಪಾರ್ಲೆಜಿ ರ್ಯಾಪರನ್ನು ಈಗಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇದರಿಂದ ಕಸ್ಟಮರ್ಗಳಿಗೆ ಈಸಿಯಾಗಿ ಈ ಬಿಸ್ಕೆಟನ್ನು ಐಡೆಂಟಿಫೈ ಮಾಡಬಹುದಾಗಿತ್ತು. ಇವೆಲ್ಲ ಸ್ಟ್ರಾಟಜೀಸ್ಗಳಿಂದ ಪಾರ್ಲೆಜಿ ವರ್ಲ್ಡ್ ಮೋಸ್ಟ್ ಸೆಲ್ಡ್ ಬಿಸ್ಕೆಟ್ ಆಯಿತು. ಒಂದು ಸರ್ವೆ ಪ್ರಕಾರ ಈ ಪಾರ್ಲೆಜಿ ಬಿಸ್ಕೆಟ್ ಎಷ್ಟೊಂದು ಫೇಮಸ್ ಆಗಿತ್ತು ಅಂದರೆ ಇಂಡಿಯಾದ ಯಾವ ಮೂಲೆಯಲ್ಲಾದರೂ ಯಾವ ಸಣ್ಣ ಅಂಗಡಿಯಲ್ಲಾದರೂ ಕೂಡ ಈ ಪಾರ್ಲೆಜಿ ಬಿಸ್ಕೆಟ್ ಸಿಗ್ತಿತ್ತು. ಇವರು 98 ಮ್ಯಾಂಗೋ ಬೈಟ್ ಚಾಕ್ಲೇಟನ್ನು ಕೂಡ ಲಾಂಚ್ ಮಾಡ್ತಾರೆ. ಇದು ಕೂಡ ಒಂದು ಇನ್ಸ್ಟಂಟ್ ಸಕ್ಸಸ್. ಇದೇ ರೀತಿ ಪಾರ್ಲೆ ಕ್ರಾಕ್ ಜಾಕ್, ಪಾರ್ಲೆ ಜಿ ಗೋಲ್ಡ್, ಪಾರ್ಲೆ ರಸ್ಕ್, ಪಾರ್ಲೆ ಐಡೆಂಟಿಕ್, ಪಾರ್ಲೆ ಬೋರ್ಬನ್, ಪಾರ್ಲೆ ಕಚ್ಚಾ ಮ್ಯಾಂಗೋ ಬೈಟ್, ಇದೇ ರೀತಿ ಅನೇಕ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಾರೆ. ಇವತ್ತು ಬರೀ ಇಂಡಿಯಾದಲ್ಲೇ ಅಲ್ಲ, ಆಲ್ ಓವರ್ ವರ್ಲ್ಡ್ ಇವರ ಬಿಸ್ನೆಸ್ ಇದೆ. ಈ ಪಾರ್ಲೆ ಕಂಪನಿ ದಿನವೊಂದಕ್ಕೆ 400 ಮಿಲಿಯನ್ ಬಿಸ್ಕೆಟ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಪಾರ್ಲೆಯ ಒಂದು ಬಿಸ್ನೆಸ್ ಕೇಸ್ ಸ್ಟಡಿ. ನಿಮಗೇನಾದರೂ ಒಬ್ಬ ಬಡ ಹುಡುಗ ಯಾವ ರೀತಿ ಉಂಡೆಯನ್ನು ಕಟ್ತಾ ಅಂತ ನೋಡಬೇಕು ಅಂದರೆ ಈ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.